धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೋನಾಲಿಸಾ ಮೋನಾಲಿಸಾ ಮೋನಾಲಿಸಾ. ಈಗ ಎಲ್ಲಿ ನೋಡಿದರೂ ಈ ಹೆಸರೇ ಕೇಳಿಸುತ್ತಿದೆ. ಕಂದು ಬಣ್ಣದ ಕಣ್ಣುಗಳು, ಅಂದವಾದ ನಗುಮುಖ, ಮುಖದಲ್ಲಿ ಒಂದು ರೀತಿಯ ತೇಜಸ್ಸು. ರುದ್ರಾಕ್ಷಿ ಮಣಿಯನ್ನು ಮಾರಾಟ ಮಾಡುವ ಆ ಹುಡುಗಿಯ ಮುಖದಲ್ಲಿ ಕಾಣುವ ಅಮಾಯಕತ್ವ ಎಲ್ಲರನ್ನು ಆಕರ್ಷಿಸುತ್ತಿದೆ. ಒಂದೇ ನೈಟ್ಗೆ ಸ್ಟಾರ್ ಆಗಿ ಹೋದಳು. ಆದ್ರೆ ಆ ಸಂತೋಷ ಆಕೆಯ ಬಳಿ ತುಂಬಾ ದಿನಗಳು ಇರಲಿಲ್ಲ. ಈಗ ಕಣ್ಣೀರು ಹಾಕುತ್ತಾ ನಮ್ಮನ್ನು ಕಾಪಾಡಿ ಎಂದು ಮುಖ್ಯಮಂತ್ರಿ ಯೋಗಿಜಿ ಅವರನ್ನ ಬೇಡಿಕೊಳ್ಳುತ್ತಿದ್ದಾಳೆ. ಹಾಗಿದ್ರೆ ಡಸ್ಕಿ ಬ್ಯೂಟಿ ಮೋನಾಲಿಸಾಗೆ ಏನಾಗಿದೆ? ಆಕೆ ಏಕೆ ಹಾಸ್ಪಿಟಲ್ಗೆ ಸೇರಿಕೊಳ್ಳಬೇಕಾಯಿತು? ಆಕೆ ಈ ಸ್ಥಿತಿಗೆ ಕಾರಣ ಯಾರು? ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಒಂದು ವೇಳೆ ನೀವು ಮಹಾಕುಂಭಮೇಳಕ್ಕೆ ಹೋಗದೆ ಮನೆಯಲ್ಲೇ ಕುಳಿತುಕೊಂಡು ವಿಡಿಯೋ ನೋಡುತ್ತಿದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ಕುಂಭಮೇಳಕ್ಕೆ ಹೋಗುವ ಪುಣ್ಯ ನಿಮಗೆ ಸಿಗಲಿ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರವನ್ನ ಮಾರಾಟ ಮಾಡುವ ಮೋನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆದಳು. ಕುಂಭಮೇಳಕ್ಕೆ ಬಂದಿದ್ದ ಯೂಟ್ಯೂಬರ್ಸ್ ಗಳು, ಸ್ಯಾಟಲೈಟ್ ಚಾನೆಲ್ ಗಳು ಆಕೆಯನ್ನು ವ್ಯಾಪಾರ ಮಾಡಲು ಬಿಡದೆ ಸೆಲ್ಫಿಗೋಸ್ಕರ, ಇಂಟರ್ವ್ಯೂಗೋಸ್ಕರ ಆಕೆ ಹಿಂದೆ ಬಿದ್ದಿದ್ದಾರೆ. ಹೊಟ್ಟೆ ಪಾಡಿಗೋಸ್ಕರ ಬಂದಿದ್ದ ಆಕೆಯ ಕುಟುಂಬಸ್ಥರಿಗೆ ಇದು ಒಂದು ರೀತಿಯ ಕಷ್ಟವಾಗಿದೆ. ಆದ್ದರಿಂದ ಆಕೆ ಪ್ರಯಾಗ್ರಾಜ್ನ ತೊರೆಯಬೇಕಾಯಿತು. ರಾತ್ರೋರಾತ್ರಿ ಸ್ಟಾರ್ ಆಗುವುದು ಅಂದ್ರೆ ಅಷ್ಟು ಸುಲಭದ ಕೆಲಸವಲ್ಲ. ಆದ್ರೆ ಕೇವಲ ರುದ್ರಾಕ್ಷಾರವನ್ನು ಮಾರಾಟ ಮಾಡುವ ಒಂದು ಬಡ ಹುಡುಗಿಯ ಜೀವನದಲ್ಲಿ ಅದು ನಡೆಯಿತು. ಆದ್ರೆ ಅದುವೇ ಅವಳಿಗೆ ಶಾಪವಾಯಿತು. ಅದು ಅವಳು ವ್ಯಾಪಾರ ಮಾಡುವುದಕ್ಕೆ ಅಡ್ಡಗಾಲಾಗಿ ನಿಂತಿತು. ಆದ್ದರಿಂದ ಆಕೆಯ ತಂದೆಯು ಆಕೆಯನ್ನ ಮನೆಗೆ ಕಳಿಸಿದರು. ಯಾವುದೇ ಅತಿಯಾದರೂ ಕೂಡ ಅದು ಅನರ್ಥಕ್ಕೆ ದಾರಿ ಮಾಡಿಕೊಡುತ್ತದೆ. ಸೋಷಿಯಲ್ ಮೀಡಿಯಾ ಹೆಚ್ಚಾದ ನಂತರ ಈ ರೀತಿಯ ಅನರ್ಥಗಳು ಹೆಚ್ಚಾಗಿದ್ದಾವೆ. ಕಂಡಿದ್ದೆಲ್ಲವನ್ನು ವಿಡಿಯೋ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಾ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಗಳಿಗೋಸ್ಕರ ಎಂತ ಕೆಲಸ ಮಾಡುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿಲ್ಲ. ಅಪಾಯಕಾರಿ ಸ್ಟಂಟ್ ಗಳನ್ನ ಮಾಡಿ ಪ್ರಾಣ ಕಳೆದುಕೊಂಡಿರುವ ಎಷ್ಟೋ ವ್ಯಕ್ತಿಗಳನ್ನ ನಾವು ನೋಡಿದ್ದೇವೆ. ಹೀಗೆ ತನ್ನ ಸೌಂದರ್ಯದಿಂದ ಪ್ರಪಂಚವೇ ತನ್ನ ಕಡೆ ನೋಡುವಂತೆ ಮಾಡಿರುವ ಮೋನಾಲಿಸಾ ಪ್ರಸ್ತುತವಾಗಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಈ ತಿಂಗಳು 13ಕ್ಕೆ ಶುರುವಾಗಿರುವ ಮಹಾಕುಂಭಮೇಳ ಫೆಬ್ರವರಿ 28ರವರೆಗೂ 45 ದಿನಗಳ ಕಾಲ ನಡೆಯುತ್ತದೆ. ಇದಕ್ಕೋಸ್ಕರ ಕೋಟ್ಯಾಂತರ ಮಂದಿ ಭಕ್ತರು, ಸಾಧುಗಳು ಪ್ರಯಾಗ್ರಾಜ್ನ ಗಂಗಾ, ಯಮುನಾ, ಸರಸ್ವತಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡುತ್ತಿದ್ದಾರೆ. ಇವೆಲ್ಲ ಒಂದು ಕಡೆ ಇದ್ರೆ ಮಹಾಕುಂಭಮೇಳದಲ್ಲಿ ಮೋನಾಲಿಸಾ ಎಂಬ ಹುಡುಗಿ ತನ್ನ ಸೌಂದರ್ಯದಿಂದ ಎಲ್ಲರ ಮನಸ್ಸನ್ನ ಆಕರ್ಷಿಸಿದ್ದಾಳೆ. ಮಧ್ಯಪ್ರದೇಶದ ಇಂದೂರ್ಗೆ ಸೇರಿರುವ 16 ವರ್ಷದ ಮೋನಾಲಿಸಾ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರವನ್ನು ಮಾರಾಟ ಮಾಡುತ್ತಿದ್ದಾಳೆ. ತನ್ನ ಸೌಂದರ್ಯದಿಂದ ಮೋನಾಲಿಸಾ ಎಲ್ಲರ ದೃಷ್ಟಿಯನ್ನ ಆಕರ್ಷಿಸಿದ್ದಾಳೆ. ಬೆಕ್ಕಿನ ಕಣ್ಣು, ಡಸ್ಕಿ ಸ್ಕಿನ್ ನಿಂದ ಪ್ರಸ್ತುತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ನ್ಯೂಸ್ ಆಗಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫೋಸಿಸ್ ಮೋನಾಲಿಸಾಳ ವಿಡಿಯೋ ಮಾಡುತ್ತಾ ಆಕೆಯನ್ನು ಕೇಳಿದ ಪ್ರಶ್ನೆಗಳು ಇಡೀ ದೇಶಾದ್ಯಂತ ವೈರಲ್ ಆದವು. ಆ ನಂತರ ಅನೇಕ ಮಂದಿ ಸೋಷಿಯಲ್ ಮೀಡಿಯಾದವರು ಆಕೆಯ ಬಳಿಗೆ ಬಂದು ಆಕೆಯನ್ನ ಇಂಟರ್ವ್ಯೂ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಮೊದಲಿಗೆ ಕಿರುನಗೆಯಿಂದ ಮೂಡಿದ್ದ ಮೋನಾಲಿಸಾಳ ಮುಖ ಆ ನಂತರ ಸೋಷಿಯಲ್ ಮೀಡಿಯಾದವರು ಮತ್ತು ಈ ಜನಗಳ ಕಾಟವನ್ನ ತಡೆದುಕೊಳ್ಳಲಾಗದೆ ಹೋಗುತ್ತಾಳೆ. ಎಲ್ಲಿ ನೋಡಿದರೂ ಆಕೆಯನ್ನ ಹಿಂಬಾಲಿಸುವವರೇ ಹೆಚ್ಚಾಗಿ ಹೋಗುತ್ತಾರೆ. ಆಕೆಯನ್ನು ಬಿಸ್ನೆಸ್ ಮಾಡಿಕೊಳ್ಳಲು ಬಿಡದೆ ಫೋಟೋಗಳು, ಸೆಲ್ಫಿಗಳನ್ನ ತೆಗೆದುಕೊಳ್ಳುತ್ತಾ ಆಕೆಗೆ ಕಿರಿಕಿರಿ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಮೀಡಿಯಾ ಕೂಡ ಮೋನಾಲಿಸಾಳ ಬಗ್ಗೆನೇ ಫೋಕಸ್ ಮಾಡಿದ್ದರಿಂದ ಆಕೆ ಇವೆಲ್ಲವನ್ನು ಕೂಡ ತಡೆದುಕೊಳ್ಳಲಾಗದೆ ಹೋಗುತ್ತಾಳೆ. ಕೊನೆಗೆ ಆಕೆಯನ್ನು ಹುಡುಕಿಕೊಂಡು ಬಂದವರ ಮೇಲೆ ಅಸಹನೆಯನ್ನು ತೋರಿಸುವುದಕ್ಕೆ ಶುರು ಮಾಡುತ್ತಾಳೆ. ಈ ಮೀಡಿಯಾದವರ ಸಹವಾಸ ಬೇಡ ಎಂದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹೊರಟು ಹೋಗ್ತಾ ಇದ್ರು ಕೂಡ ಮೋನಾಲಿಸಾಳ ಹಿಂದೆನೆ ಹೋಗಿ ಮೈಕು, ಕ್ಯಾಮರಾ, ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಮೋನಾಲಿಸಾ ಕೊನೆಗೆ ಅವರನ್ನ ನಿಂದಿಸುವುದಕ್ಕೆ ಶುರು ಮಾಡುತ್ತಾಳೆ. ಇಲ್ಲಿ ನಡೆಯುತ್ತಿರುವ ವಿಡಿಯೋ ನೋಡಿದ್ರೆ ಆಕೆ ಎಷ್ಟೊಂದು ಕಿರಿಕಿರಿಯನ್ನ ಅನುಭವಿಸುತ್ತಿದ್ದಾಳೆ ಎಂದು ಅರ್ಥವಾಗುತ್ತದೆ. ಈ ರೀತಿ ನಡೀತಾ ಇರುವುದರಿಂದ ಮೋನಾಲಿಸಾಳ ಕುಟುಂಬವು ಕೂಡ ತುಂಬಾ ಕಷ್ಟವನ್ನು ಅನುಭವಿಸುತ್ತಿದೆ. ಮಹಾ ಕುಂಭಮೇಳಕ್ಕೋಸ್ಕರ ತನ್ನ ಹೊಟ್ಟೆಪಾಡಿಗೋಸ್ಕರ ಮಧ್ಯಪ್ರದೇಶದಿಂದ ಬಂದು ಅಲ್ಲಿ ರುದ್ರಾಕ್ಷಿ ಹಾರವನ್ನ ಮಾರಾಟ ಮಾಡುತ್ತಿದ್ದರೆ ನನ್ನನ್ನು ಕೆಲಸ ಮಾಡಲು ಬಿಡದೆ ತುಂಬಾ ತೊಂದರೆ ನೀಡುತ್ತಿದ್ದಾರೆ ಎಂದು ಆಕೆ ಬೇಸರ ವ್ಯಕ್ತಪಡಿಸಿದ್ದಾಳೆ. ಇವೆಲ್ಲವನ್ನು ತಡೆದುಕೊಳ್ಳಲಾಗದ ಮೋನಾಲಿಸಾಳ ತಂದೆ ಆಕೆಯನ್ನ ತನ್ನ ಸ್ವಂತ ಊರಿಗೆ ಕಳಿಸುತ್ತಾರೆ. ಈ ತಿಂಗಳು ಅಂದ್ರೆ ಜನವರಿ 29ರಂದು ಮೌನಿ ಅಮಾವಾಸ್ಯೆ ಇದೆ. ಫೆಬ್ರವರಿಯಲ್ಲಿ ವಸಂತ ಪಂಚಮಿ ಇದೆ. ಈ ಎರಡು ಪರ್ವ ಕಾಲದಲ್ಲಿ ಭಕ್ತರು ಪುಣ್ಯ ಸ್ನಾನಗಳನ್ನು, ರಾಜ ಸ್ನಾನ
ಸ್ನಾನಗಳನ್ನ ಮಾಡುತ್ತಾರೆ. ಅಂತ ಪುಣ್ಯ ಮಹಾ ಕುಂಭಮೇಳದಲ್ಲಿ ಒಂದು ಹುಡುಗಿಗೋಸ್ಕರ ಒದ್ದಾಡುತ್ತಿರುವ ಜನರು ನಮಗೆ ಕಾಣಿಸುತ್ತಿದ್ದಾರೆ. ಇವರು ಭಕ್ತರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ದೇವರನ್ನ ಪೂಜಿಸಿ ಪುಣ್ಯ ಸ್ನಾನಗಳನ್ನ ಮಾಡಿ ತನ್ನ ಪಾಪಗಳನ್ನ ಕಳೆದುಕೊಳ್ಳಿರೋ ಎಂದ್ರೆ ಇವರೆಲ್ಲರೂ ಆ ಹುಡುಗಿಯನ್ನ ಹೈಲೈಟ್ ಮಾಡುತ್ತಾ ಆಕೆಗೆ ತೊಂದರೆಯನ್ನ ನೀಡುತ್ತಿದ್ದಾರೆ. ಈಗ ಬೇರೆ ದಾರಿ ಇಲ್ಲದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಹಿಂದೂಗಳಿಗೆ ಕುಂಭಮೇಳ ಅತಿ ಪವಿತ್ರವಾದ ಉತ್ಸವ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಅದ್ದೂರಿಯಾಗಿ ನಡೆಯುತ್ತಿದೆ. ಪ್ರಪಂಚದ 4 ಮೂಲೆಗಳಿಂದಲೂ ಕೂಡ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮವನ್ನ ಸೇರಿಕೊಳ್ಳುತ್ತಿದ್ದಾರೆ. ಇದೇ ಸಮಯದಲ್ಲಿ ರುದ್ರಾಕ್ಷಾರವನ್ನು ಮಾರಾಟ ಮಾಡುವ ಒಂದು ಹುಡುಗಿ ವೈರಲ್ ಆಗುತ್ತಾಳೆ. ಮೋನಾಲಿಸಳನ್ನ ಕಾಪಾಡಿಕೊಳ್ಳುವುದಕ್ಕೆ ಆಕೆಯ ಕುಟುಂಬದವರು ನಾನಾ ಕಷ್ಟಗಳನ್ನ ಬೀಳುತ್ತಿದ್ದಾರೆ. ಅವರ ವ್ಯಾಪಾರಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳಲೇಬೇಕು. ಮೋನಾಲಿಸಗೋಸ್ಕರ ಜನರು ಮುಗಿ ಬೀಳ್ತಾ ಇದ್ರೆ ಆಕೆಯ ತಮ್ಮನು ಅವರನ್ನ ಅಲ್ಲಿಂದ ಹೊರಟು ಹೋಗಿ ಎಂದು ರಿಕ್ವೆಸ್ಟ್ ಮಾಡುತ್ತಾನೆ. ಆದರೆ ಕೆಲವು ಮಂದಿ ಯೂಟ್ಯೂಬರ್ಸ್ ಗಳು ಆತನ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದ್ದಾರೆ. 9 ಮಂದಿ ಯೂಟ್ಯೂಬರ್ಸ್ ಗಳು ಮಾಡಿರುವ ದಾಳಿಯಿಂದ ಮೋನಾಲಿಸಗೂ ಕೂಡ ಗಾಯವಾಗಿ ಆಕೆ ಹಾಸ್ಪಿಟಲ್ ನ ಸೇರಿಕೊಂಡಿದ್ದಾಳೆ. ಆ ನಂತರ ಆಕೆ ಮೀಡಿಯಾ ಮುಂದೆ ಬಂದು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನ ರಕ್ಷಣೆ ಮಾಡಿ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ರಿಕ್ವೆಸ್ಟ್ ಮಾಡುತ್ತಾಳೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರುದ್ರಾಕ್ಷಿ ಹಾರವನ್ನ ತೆಗೆದುಕೊಂಡು ಮಹಾ ಕುಂಭಮೇಳದಲ್ಲಿ ಮಾರಾಟ ಮಾಡುವುದಕ್ಕೆ ಬಂದಿದ್ದಳು. ಆದ್ರೆ ಅಂದುಕೊಳ್ಳದೆ ರಾತ್ರೋರಾತ್ರಿ ಸ್ಟಾರ್ ಆದಳು. ಈ ರೀತಿ ಆಗುತ್ತೆ ಅಂತೇಳಿ ಆಕೆನು ಕೂಡ ಊಹೆ ಮಾಡಿರುವುದಿಲ್ಲ. ಮೊದಲಿಗೆ ಆಕೆಗೆ ಬಂದ ಅಟೆನ್ಷನ್ ಆಕೆಗೆ ತುಂಬಾ ಸಂತೋಷವನ್ನ ನೀಡಿತ್ತು. ಆ ನಂತರ ಈ ಫೇಮ್ ಅನ್ನ ತಡೆದುಕೊಳ್ಳುವುದು ಆಕೆಗೆ ಕೂಡ ಕಷ್ಟವಾಗುತ್ತದೆ. ಸೋಷಿಯಲ್ ಮೀಡಿಯಾ ಕೆಲವರಿಗೆ ವರದಾನವಾದರೆ ಇನ್ನು ಕೆಲವರ ಜೀವನವನ್ನ ಉಲ್ಟಾ ಪಲ್ಟಾ ಮಾಡಿಬಿಡುತ್ತದೆ. ಆದ್ದರಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತುಂಬಾ ಸೀರಿಯಸ್ ಆದರು. ಪವಿತ್ರವಾದ ಮಹಾಕುಂಭ ಮೇಳದಲ್ಲಿ ಯಾರಾದರೂ ಈ ರೀತಿಯ ಕೆಲಸಕ್ಕೆ ಪಾಲುದಾರರಾದರೆ ಅವರ ಮೇಲೆ ಸೀರಿಯಸ್ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಪೊಲೀಸ್ನವರಿಗೆ ಆದೇಶ ಮಾಡುತ್ತಾರೆ. ಮೋನಾಲಿಸಳ ಫ್ಯಾಮಿಲಿಯನ್ನು ಕೂಡ ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಪೊಲೀಸರ ಜವಾಬ್ದಾರಿ ಎಂದು ಹೇಳುತ್ತಾರೆ. ಅವರೇ ಸ್ವಯಂ ಆಗಿ ಮಹಾಕುಂಭ ಮೇಳದಲ್ಲಿ ನಡೆಯುವ ಏರ್ಪಾಟನ್ನ ನೋಡಿ ಹೋದರು. ಎಂದು ನಡೆಯದ ಈ ರೀತಿಯ ಘಟನೆಗಳು ಈ ಮಹಾಕುಂಭ ಮೇಳದಲ್ಲಿ ನಡೆದಿದ್ದಾವೆ. ಇದರಿಂದ ಜನರಲ್ಲಿ ಭಕ್ತಿ ಭಾವನೆ ಕಡಿಮೆಯಾಗಿದೆ ಎಂದುಕೊಳ್ಳುವುದು ಅಥವಾ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬಂದಿದೆ ಎಂದುಕೊಳ್ಳಬೇಕು ಅರ್ಥವಾಗುತ್ತಿಲ್ಲ. ಆದ್ರೆ ಈ ರೀತಿಯ ಒಂದು ಬಡ ಕುಟುಂಬದ ಹುಡುಗಿಗೆ ಹಿಂಸೆ ನೀಡುತ್ತಾ ಆಕೆಯನ್ನ ಹಿಂಬಾಲಿಸುತ್ತಾ ಆಕೆಯ ವ್ಯಾಪಾರವನ್ನ ಹಾಳು ಮಾಡುವುದು ಸ್ವಲ್ಪನೂ ಕೂಡ ಸರಿಯಿಲ್ಲ. ಈ ಮಹಾಕುಂಭ ಮೇಳಕ್ಕೆ ಸುಮಾರು 40 ಕೋಟಿ ಜನರು ಬರುತ್ತಾರೆ. ಇವರೆಲ್ಲರೂ ಕೂಡ ಗಂಗಾ ಯಮುನಾ ಸರಸ್ವತಿಯ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕೆಂದುಕೊಂಡಿರುತ್ತಾರೆ. ಆದ್ರೆ ಈ ಸೋಷಿಯಲ್ ಮೀಡಿಯಾದವರಿಂದ ಅವರಿಗೂ ಕೂಡ ಕಷ್ಟವಾಗುತ್ತಿದೆ. ಆದ್ದರಿಂದ ಅಲ್ಲಿನ ಗೌರ್ಮೆಂಟ್ ಕೂಡ ಈ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದೆ. ಆ ಜನಸಾಗರವನ್ನ ಕಂಟ್ರೋಲ್ ಮಾಡಲಾಗದೆ ಕೊನೆಗೆ ಮೋನಾಲಿಸಳನ್ನೇ ಪೊಲೀಸ್ನವರು ಮಹಾಕುಂಭ ಮೇಳಕ್ಕೆ ಬರಬೇಡ ಎಂದು ಆದೇಶ ಮಾಡಿದ್ದಾರೆ. ಪಾಪ ನಮ್ಮವರ ಅತಿ ಉತ್ಸಾಹದ ಕಾರಣ ಆ ಹುಡುಗಿ ವ್ಯಾಪಾರ ಮಾಡದಂತೆ ಆಯಿತು. ಸಾಲ ಬೇರೆ ಮಾಡಿ ಆ ಹುಡುಗಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ದಳು. ತಮ್ಮ ಕುಟುಂಬದವರಿಗೆ ಅಲ್ಪ ಸ್ವಲ್ಪವಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ತನ್ನ ತಂದೆ ತಾಯಿಯ ಜೊತೆ ಆ ಕುಂಭಮೇಳಕ್ಕೆ ಬಂದಿದ್ದಳು. ಆದ್ರೆ ಆಕೆಯ ಕನಸು ಕನಸಾಗಿ ಉಳಿದು ಹೋಯಿತು. ಅದರ ಜೊತೆ ಆಕೆಯ ಕುಟುಂಬದವರ ಮೇಲೆ ಕೂಡ ಹಲ್ಲೆ ಮಾಡುವುದು ಎಷ್ಟು ಸರಿ? ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.